ದರ್ಶನ್ ಮಾಡಿರೋದು 100% ಕರ್ನಾಟಕ ಜನತೆಗೇನೆ ತಪ್ಪು ಮಾಹಿತಿ. ಅವ್ರು ಮಾಡಿರೋದು ತಪ್ಪು ಕೆಲಸ. ಅವನು ಅವ್ರನ್ನ ಜೈಲಿಂದ ಬಿಡ್ಲೇಬೇಕು. ಅದು ತಪ್ಪು, ಅದು ತಪ್ಪು. ಜನಗಳೇ ಜನಾರ್ದನ ದೇವರು ಅಂತಾರೆ, ಓಟ್ ಹಾಕಿಸ್ಕೊಳ್ಳೋರು. ಆಮೇಲೆ ನಾವೇ ಸೇವಕರಾಗಬೇಕು. ಸುಮಾರು ಜನ ಒಳಗಿದ್ದು ಬಂದವರು, ಯಾರಿಗಾಗಿದೆ ಶಿಕ್ಷೆ ಯಾರಿಗೂ ಆಗಲ್ಲ. ನಮ್ಮ ಇಂಡಿಯನ್ ಕಾನೂನಲ್ಲಿ ಏನಿದೆ ಅಂದರೆ ನಾವು ಏನು ಮಾಡೋದು ಅದಕ್ಕೊಂದು ಜಾಮೀನು ಅನ್ನೋದಿದೆ. ದುಡ್ಡಿದ್ರೆ ಎಲ್ಲ ಬರುತ್ತೆ ಸರ್, ದುಡ್ಡೇ ಎಲ್ಲ ಕಾರಣ, ಬೇರೆ ಏನಿಲ್ಲ. ಪವರು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ದರ್ಶನ್ ತುಂಬಾ ಸ್ವರ್ಗ ಹೋಗ್ಬಿಟ್ಟವ್ರಪ್ಪ, ಊಟ ಸಿಗ್ತದೇ ಇಲ್ಲೋ ದರ್ಶನ್ ಅವ್ರಿಗೆ ಅನ್ನೋ ರೀತಿಯಲ್ಲಿ ಜನ ತಿಳ್ಕೊಂಡಿದ್ರು. ಬಟ್ ಈಗ ಸಡನ್ ಆಗಿ ಚೇಂಜ್ ಆಗಿದೆ. ಐಷಾರಾಮಿ ಬಿಂದಾಸ್ ಆಗಿ ಬದುಕ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಯಾರೇ ಏನೇ ಮಾಡಿದ್ರು ಕೂಡ ಕಾನೂನು ಇಂಪಾರ್ಟೆಂಟು. ಯಾವ ಕೆಳಗಿನ ಬಡವರಾಗಲಿ ಅಥವಾ ಶ್ರೀಮಂತ ಆಗಲಿ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು. ಯಾವತ್ತೂ ಕೂಡ ದೊಡ್ಡವ್ರದ್ದು ಇದು ಮಾಡಿ ಅಥವಾ ದುಡ್ಡಿನ ಹಸಿಗೆ ಯಾವುದಕ್ಕೂ ಇದು ಮಾಡೋಕ್ಕೆ ಹೋಗಬಾರ್ದು. ಈಗ ನಾವು ಜನ ಮನೆಯಲ್ಲಿ ಕೂತ್ಕೊಂಡು ನೋಡೋರಿಗೆ ಒಂಥರ ಎಲ್ರಿಗೂ ಫೀಲ್ ಆಗುತ್ತೆ. ಅದು ಏನಪ್ಪ, ನಾವು ಎಷ್ಟೆಲ್ಲ ಮಾಡಿ ಕಷ್ಟಪಟ್ಟು ದುಡಿತಾ ಇದ್ದೀವಿ, ಬಟ್ ಕೆಲವರಿಗೆಲ್ಲ ಏನೆಲ್ಲ ವ್ಯವಸ್ಥೆ ಸಿಗ್ತಾಯಿದೆ ಅಂತ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಜನರಿಗೆಲ್ಲ ಒಂಥರ ಇದು ಕಾನೂನು ಮೇಲಿನ ಇದು ವ್ಯವಸ್ಥೆ ಮೇಲೆ ಇದಾಗಿಬಿಡುತ್ತೆ, ಡೌಟ್ ಆಗುತ್ತೆ. ನಾಳೆ ನನಗೇನಾದರೂ ಕೂಡ ಒಂಥರ ಇದಕ್ಕೆ ಹೋದರೆ, ಪೊಲೀಸ್ ಸ್ಟೇಷನ್ ಇದಕ್ಕೆ ಹೋದರೂ ಕೂಡ ನಮಗೆ ಸರಿಯಾಗಿ ಕಾನೂನು ಇದು ವ್ಯವಸ್ಥೆಯಾಗಿ ನಮಗೇನು ನ್ಯಾಯ ಸಿಗುತ್ತೆ ಇಲ್ಲ ಅನ್ನೋಂಗೆ ಇದಾಗಿಬಿಡುತ್ತೆ ಅಷ್ಟೇ. ಈಗ 9 ಜನನ ಅಮಾನತ್ ಮಾಡಿದ್ದಾರೆ ಸರ್ ಈಗಾಗಲೇ ಅಧಿಕಾರಿಗಳನ್ನ. ಈಗ ನಿನ್ನೆ ಸಿದ್ದರಾಮಯ್ಯನವ್ರು ಏನಂದ್ರು, ಬೇಕಾದರೆ ಇನ್ನೂ ಅಮಾನತ್ ಮಾಡ್ತೇವೆ ಅಂತಿದ್ದಾರೆ. ಬರೀ ಅಮಾನತ್ ಮಾಡಿದ್ರೆ ಸರಿ ಹೋಗೋದಿಲ್ಲ, ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕಂತ ಜನ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಇಲ್ಲ, ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಸರಿಯಾದ ಕಾನೂನು ಇದನ್ನು ತೊಗೊಂಡು ಏನಿದೆ ಕರೆಕ್ಟಾಗಿ ಕೂಲಂಕಷವಾಗಿ ವಿಚಾರ ಮಾಡಿ ಆಮೇಲೆ ಚೆಕ್ ಮಾಡಿ ಇದು ಮಾಡಲಿ ಅಂತ ನಾನು. ಈಗ ರೇಣುಕಾಸ್ವಾಮಿ ಅವ್ರ ತಂದೆ CBIಗೆ ಒಪ್ಪಿಸಿ ಅಂತಿದ್ದಾರೆ, ಒಪ್ಪಿಸ್ಬೇಕಾ ಅಂತ? ಅಲ್ಲ, ಮಾಡಲಿ ಬಿಡಿ. ಇದು ಏನನ್ನೋದು ಕರೆಕ್ಟಾಗಿ ಏನಾದ್ರು ಇದಾದರೆ ನ್ಯಾಯಯುತ ಏನು ನ್ಯಾಯ ಇದೆ ಅದನ್ನ ಜನರಿಗೂ ನ್ಯಾಯ, ಮೇಲೆಯಿಂದ ಕೆಳಗಿನ ತನಕ ಎಲ್ರಿಗೂ ಸರಿಯಾದ ನ್ಯಾಯ ಸಿಗಲಿ ಅನ್ನೋದು ಎಲ್ಲ ಜನರ ವ್ಯವಸ್ಥೆ. ಒಬ್ಬ ಸಂಸದೆ ಸುಮಲತಾ ಅವರು ದರ್ಶನ್ ಪರ ಬ್ಯಾಟ್ ಬೀಸ್ತಾರೆ, ಒಬ್ಬ ಆರೋಪಿಗೆ ಬ್ಯಾಟ್ ಬೀಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅಲ್ಲ, ಅದು ಹೇಗೆ ನಡ್ಕೊಂಡು ಬಂದಿರ್ತಾರೆ ಮುಂಚೆಯಿಂದ ಅನ್ಯೋನ್ಯತೆ ಮೇಲೆ ಹೋಗುತ್ತೆ ಹೊರತಾಗಿ ಅದು ಸಡನ್ ಆಗಿ ಇದು ಮಾಡೋಕ್ಕಾಗಲ್ಲ ಸರ್. ಈಗ ನಮ್ಮ ಮಗನೇ ಆಗಲಿ ಅಥವಾ ನಮ್ಮ ತಂದೆನೇ ಆಗಲಿ ತಪ್ಪು ಮಾಡಿದ್ರೆ ತಪ್ಪೇ ತಾನೆ. ಅಲ್ಲ, ಕರೆಕ್ಟು. ಬಟ್ ಏನಿದೆ ಅದು ಇನ್ನೂ ಸರಿಯಾಗಿ ಕಂಪ್ಲೀಟಾಗಿ ಇದು ಆಗ್ತಾ ಇಲ್ಲಲ್ಲ. ಅದು ಇನ್ನೂ ಆಗ್ತಾಯಿದೆ, ಇನ್ನೂ ವಿಚಾರಣೆ ಆಗ್ತಾಯಿದೆ. ರಿಟ್ ಅರ್ಜಿ ಏನೋ ಇದು ಅದೇನಿದೆ FSL ಬಂದಿದೆ, ಅದನ್ನೇನೋ ಫೈಲ್ ಮಾಡ್ತಾ ಇದ್ದಾವೆ. ಅದು ಆಗಲಿ, ಕಾನೂನು ಏನಿದೆ ಹೋಗಲಿ, ಕೋರ್ಟಲ್ಲಿ ಕೂಲಂಕಷವಾಗಿ ಡೀಟೇಲಾಗಿ ಚರ್ಚೆ ಆಗಲಿ, ಆಮೇಲೆ ಏನಿದೆ ನೋಡಿದೆ ನಾನು. ಅದೇ ಈಗ ಜೈಲಲ್ಲಿ ಒಬ್ಬ ಕೈದಿನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ಜೈಲಾಧಿಕಾರಿಗಳಿಗೆ ತಿಳಿತಿಲ್ಲ. ಅದ್ರ ಬಗ್ಗೆ ನೀವು ಹೇಳಿ ಅಂತ. ಅದ್ರ ಬಗ್ಗೆ ಗೌರ್ಮೆಂಟೇ ಮಾಡಬೇಕು. ಏನು ಮಾಡ್ತಾರೋ ಜನ ಏನು ಮಾಡಿದಾರೋ ಅಂತ ಗೊತ್ತಿರಬೇಕು. ಅದು ತಿಳುವಳಿಕೆ ಆದಮೇಲೆ ಮಾತಾಡಬೇಕು. ಸರಿ, ಏನಿಲ್ಲದ್ರೆ ಮಾತಾಡೋಕ್ಕಿಂತ ನಾವು ಮಾತಾಡೋಕ್ಕಾಗತ್ತೆ ಸರ್? ಈಗ ಒಂದು ಸೆಲೆಬ್ರಿಟಿಗಳಿಗೆ ಒಂದು ಸಪ್ರೇಟ್ ಕಾನೂನಾ ಅಥವಾ ಕಾಮನ್ ಕೈದಿಗಳಿಗೆ ಒಂದು ಸಪ್ರೇಟ್ ಕಾನೂನಾ ಅಂತ? ಎಲ್ಲರೂ ಒಂದೇ ಥರ ಮಾಡಬೇಕು ಸರ್. ಮತ್ತು ಇವ್ರಿಗೆಲ್ಲ ಐಷಾರಾಮಿ ಬಿಂದಾಸ್ ಆಗಿ ದುಡ್ಡು ತೊಗೊತಾರೆ, ಮಾಡ್ತಾರೆ. ಹಂಗೆ ಬಡವರು ಸಾಹುಕಾರರು ಎಲ್ಲ ಕೂಲಿ ಕೆಲಸ ಮಾಡೋದು ಎಲ್ಲರಿಗೂ ಒಂದೇ ಕಾನೂನು ಇರಬೇಕು. ಬಟ್ ದುಡ್ಡಿರೋರು ಅವರು ಬೆನಿಫಿಟ್ ತೊಗೊತವ್ರೆ. ಕೈದಿಗಳು ಮಿಕ್ಕಿದವ್ರಿಗೆಲ್ಲ ನಾರ್ಮಲ್ ಆಗಿ ದುಡ್ಡಿರಲ್ಲ, ಅವ್ರಿಗೆ ಮಾಮೂಲಿ ಸಿಲ್ವರ್ ತಟ್ಟೆ, ಅದರಲ್ಲೂ ಡಿಫ್ರೆನ್ಸ್ ಇರುತ್ತೆ ಅಕ್ಕ. ಈಗ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಬೇಕಂತ ಕೂತಿದ್ದಾರೆ. ಇದ್ರ ಬಗ್ಗೆ ಮಾಡಬೇಕಾ ಮಾಡಬಾರ್ದು ಅಂತ? ಮಾಡಬೇಕು. ಯಾಕಂದರೆ ಅವ್ರ ಹತ್ರ ದುಡ್ಡು ಐತೆ, ಕೋಟಿಗಟ್ಟಲೆ ಇದೆ. ಅವರು ಬೆನಿಫಿಟ್ ಅವ್ರು ನೋಡ್ಕೊಂಡು ಹೋದ್ರೆ ಮಿಕ್ಕಿದವ್ರಿಗೆಲ್ಲ. ಈಗ ಈ ಹಿಂದೆ DJ ಹಳ್ಳಿ KJ ಹಳ್ಳಿ ಎಲ್ಲ ಅಂತ ಒಂದು ಆರೋಪಿಗಳನ್ನಾಗಲಿ ಅಲ್ಲಿ ಒಂದು ರೌಡಿ ಶೀಟರ್ಗಳನ್ನಾಗಲಿ ಅವ್ರನ್ನೂ ಸಹ ಬಳ್ಳಾರಿ ಜೈಲಲ್ಲೇ ಇಟ್ಟಿದ್ರು. ಬಟ್ ಈಗ ದರ್ಶನ್ ಇಲ್ಲಿ ಮಾಡಿದ ರೀತಿ ಅಲ್ಲೂ ಮಾಡ್ತಾನೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅಲ್ಲಿ ಕಾನೂನು ಬಂದೋಬಸ್ತ್ ಮಾಡಿ ಅವ್ರಿಗೆ ಡೈಲಿನೂ ಚೆಕ್ ಮಾಡಬೇಕು. ಡೈಲಿ ಅಪ್ಡೇಟ್ ಹೋಗಿ ಚೆಕ್ ಮಾಡ್ಕೊಂಬಂದರೆ ಆವಾಗ ಸರಿ ಹೋಗುತ್ತೆ ಎಲ್ಲರಿಗೂ. ಈ ಯಾವಾಗ 6 ತಿಂಗಳಿಗೊಂದು ಸಾರಿ ಯಾರಾದರೂ ಹೈಕೋರ್ಟಲ್ಲಿ ರಿಟ್ ಹಾಕಿದಾಗ ಇವಾಗ ಹೋಗೋರು ಇವರು. ಹೈಕೋರ್ಟಲ್ಲಿ ಯಾರೋ ಅಪೀಲ್ ಹಾಕಿದ್ಮೇಲೆ ಇವ್ರು ಹೋಗಿರೋದು ಕೋರ್ಟಿಗೆ. ಮಿನಿಸ್ಟ್ರಿಗಳೆಲ್ಲ ಹೋಗಿ ಚೆಕ್ ಮಾಡಿದ್ದಾರೆ. ಕಾನೂನು ಅಂದರೆ ಎಲ್ಲರೂ ಒಂದೇ ಥರ ಇರಬೇಕು. ಈಗ ನಿನ್ನೆ CM ಸಿದ್ದರಾಮಯ್ಯನವರು ಹೇಳಿದರು, ಈಗಾಗಲೇ 9 ಜನನ ಅಮಾನತ್ ಮಾಡಿದ್ದೇವಂತ, ಇನ್ನೂ ಬೇಕಾದರೆ ಮಾಡ್ತೇವೆ ಅಂತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಮಾಡಬೇಕಾ ಮಾಡಬಾರ್ದಾ ಅಂತ? ಮಾಡಬೇಕು ಸರ್, ಎಲ್ಲರೂ ಒಂದೇ ಥರ ಇರಬೇಕು. ಇವಾಗ ಅವ್ರು 9 ಜನ ಮಿಕ್ಕಿದವ್ರು ಎದ್ದೊಳ್ತಾರೆ. ಎಲ್ಲರೂ ಒಂದೇ ಥರ ಮಾಡಬೇಕು, ಅದೇ ಥರ. ಈಗ ಇವ್ರು ಬರೀ ಸಸ್ಪೆಂಡ್ ಮಾಡಿಬಿಟ್ರೆ ಅಷ್ಟೇ, ಮತ್ತೆ ತಿರ್ಗಾ ಅದೇ ಜೈಲಿಗೆ ಬರ್ತಾರೆ ಇವರು ಜೈಲಾಧಿಕಾರಿಗಳು. ಈಗ ಇವರು ಸಸ್ಪೆಂಡ್ ಮಾಡೋ ಬದಲಿಗೆ ಡಿಸ್ಮಿಸ್ಸೇ ಮಾಡಿದರೆ ಹೆಂಗೆ ಅಂತ ನೀವು?
ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ನಮ್ಮ ಅಭಿಪ್ರಾಯ ಮಾಡೋದು ಡಿಸ್ಮಿಸ್ ಮಾಡಿದ್ರೆ ಒಳ್ಳೆಯದು. ಇವಾಗ ನೀವು ಅವ್ರ ಹತ್ರ ದುಡ್ಡು ಐತೆ, ದುಡ್ಡು ಇಸ್ಕೊಂಡು ದುಡ್ಡು ಕೊಟ್ಟು ತಿರ್ಗಿ ಅಲ್ಲಿಗೆ ಬರ್ತಾರೆ. ಅವ್ರಿಗೆ ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲ ತೊಗೊಂಡೋಗಿ ಹಾಕಬೇಕು, ಇಲ್ಲಾಂದರೆ ಅವ್ರಿಗೆ ಡಿಸ್ಮಿಸ್ ಮಾಡಲೇಬೇಕು. ಹಂಗೆ ಮಾಡಿದ್ರೆ ಬೇರೆಯವ್ರಿಗೆ ಎಲ್ಲ ಅನುಕೂಲ ಆಗುತ್ತೆ. ಈಗ CBIಗೆ ಒಪ್ಪಿಸಿ ಅಂತಿದ್ದಾರೆ ರೇಣುಕಾಸ್ವಾಮಿ ಅವ್ರ ತಂದೆ, ಒಪ್ಪಿಸ್ಬೇಕಾ ಬೇಡವಾ? ಅದು ಇವರು ಕರೆಕ್ಟಾಗಿ ಮಾಡ್ಕೊಂಬಂದರೆ ಏನು ತೊಂದರೆ ಇಲ್ಲ. ಏನು ಮಾಡ್ತಾರೆ ನೋಡಬೇಕು. ಅದು ಅವ್ರ ಒಳಗಡೆ ನಡೀತಾ ಇರೋದು ಅವ್ರಿಗೆ ಗೊತ್ತು, ಜೈಲರಿಗೆ. ಅದು ಸೂಪ್ರೆಂಟ್ ಇರ್ತಾರಲ್ಲ ಅವ್ರಿಗೆ, ಅವರು ಕರೆಕ್ಟಾಗಿ ಇದ್ದಿದ್ರೆ ಇದೆಲ್ಲ ನಡೀತಾ ಇಲ್ಲ. ಎಲ್ಲ ಕಡೆನೂ ಅಗ್ರಹ ಇದೆ, ಅದರಿಂದ ಎಲ್ಲ ನಡೀತಾ ಇದೆ. ಈಗ ಒಂದು ಜೈಲಲ್ಲಿ ಒಬ್ಬ ಅಪರಾಧಿನ ಇನ್ನೊಂದು ಅಪರಾಧಿ ಜೊತೆ ನಿಲ್ಲೋಗಿ ಬಿಡೋದಿಲ್ಲ. ಅಂಥದ್ರಲ್ಲಿ ಇವರು ಆರಾಮಾಗಿ ಕೂತ್ಕೊಂಡು ಸಿಗರೆಟ್ ಸೇತಾ, ಕಾಫಿ ಕುಡಿತಾ, ಐಷಾರಾಮಿ ಬಿಂದಾಸ್ ಬದುಕೋದಾದರೆ ಹೊರಗಡೆನೇ ಬದುಕ್ಬೋದಲ್ಲ ಅಂತ ಜನ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಅದೇನೆಂದರೆ ಸುಮಲತಾ ಅವ್ರು ಲಾಸ್ಟ್ ಹೇಳಿದರು, ಒಳಗಡೆ ಇರೋರೆಲ್ಲರೂ ಅವರೇ ಇರೋದು, ಬೇರೆ ಎಲ್ಲ ಅವ್ರು ಹೋಗಿ ಮಾತಾಡೋದು, ಅವ್ರ ಹತ್ರನೇ ಮಾತಾಡಬೇಕು, ಬೇರೆ ಎಲ್ಲ ಹೋಗಿ ಮಾತಾಡೋದು ಅವ್ರು ಹೇಳ್ತಾ ಇದ್ದಾರೆ. ಅದರಿಂದ ಬೇರೆ ಯಾರೂ ಇಲ್ಲ. ಅದು ಕಟ್ಟುನಿಟ್ಟಾಗಿ ಅವ್ರ ಮೇಲೆ ದಾಸಿ ಇರೋದ್ರಿಂದ, ಅದೇ ಕ್ರಿಮಿನಲ್ ಕೇಸ್ ಇರೋದ್ರಿಂದ ಅವರು ಅಚ್ಚುಕಟ್ಟಾಗಿ ನೋಡ್ಕೋಬೇಕಾಗಿತ್ತು. ಈ ಕೇಸ್ ಇರೋದ್ರಿಂದ ಅಚ್ಚುಕಟ್ಟು ನೋಡ್ಕೋಬೇಕು. ಅವರೇ ಲೂಸ್ ಬಿಟ್ಟಿರೋದ, ಏನು ಮಾಡೋಕ್ಕಾಗಲ್ಲ. ಈಗ ಸುಮಲತಾ ಅವ್ರು ನಿನ್ನೆ ಫುಲ್ಲು ದರ್ಶನ್ ಪರನೇ ಭರ್ಜರಿ ಬ್ಯಾಟಿಂಗ್ ಬೀಸಿಬಿಟ್ಟಾರೆ. ಯಾಕಂದ್ರೆ ಒಬ್ಬರು ಆರೋಪಿನ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋ ಒಬ್ಬ ಸಂಸದೆ ಅಂದರೆ ಯಾವ ರೀತಿ ಅಂತ ಇದೆ? ಆರೋಪಿ ಅಂದರೆ ಅವ್ರ ಮುಂದೆ ಅವರು ಎಲೆಕ್ಷನಲ್ಲಿ ಅವ್ರು ಸಪೋರ್ಟ್ ಮಾಡಿದ್ರಲ್ಲ, ಅದರಿಂದ ಹಂಗಿರ್ಬೋದು. ಬೇಕಾದಿರಲಿ, ಏನೋ ಮಾಡಲಿ, ಆದರೆ ಒಬ್ಬ ಅಪರಾಧಿಗೆ ಇಷ್ಟೊಂದು ಸಪೋರ್ಟ್ ಕೊಡೋದಿದೆಯಲ್ಲ, ಎಷ್ಟರ ಮಟ್ಟಿಗೆ ಸರಿ ಅಂತ ಒಬ್ಬ ಮಾಜಿ ಸಂಸದೆ? ಅದು ಆ ಥರ ಮಾತಾಡಬಾರ್ದು. ಅವ್ರೇನು ಮಾತಾಡಿದೆ, ಅವರು ಒಳಗಡೆ ಏನಿದೆ ಅವ್ರಿಗೆ ಗೊತ್ತು ಅದೆಲ್ಲ. ಈಗ CM ಸಿದ್ದರಾಮಯ್ಯನವ್ರಿಗೆ ಸಲಹೆ ನೀಡೋದಾದ್ರೆ ಏನು ನೀಡೋಕೆ ಈ ಒಂದು ವಿಚಾರವಾಗಿ CM ಸಿದ್ದರಾಮಯ್ಯನವ್ರಿಗೆ ಈ ಒಂದು ಕೇಸ್ನ ಬಗ್ಗೆ ಯಾವ ರೀತಿ ಸಲಹೆ ನೀಡೋದಾದ್ರೆ ನೀಡ್ತೀರಾ ಅಂತ? ಸಲಿಗೆ ಏನಿಲ್ಲ, ಅವರು ಏನಿದ್ದಾರೆ ಅವರೆಲ್ಲ ನೋಡ್ಕೋಬೇಕು. ಯಾಕಂದರೆ ಒಂದು ಬಿಟ್ಟರೆ ಇನ್ನೊಂದು ಬರುತ್ತೆ. ಎಲ್ಲ ಅದು ಚಿಕ್ಕದಿಂದ ದೊಡ್ಡದ ಗಂಟ ಎಲ್ಲ ಅದು ಅಚ್ಚುಕಟ್ಟಾಗಿ ನೋಡ್ಕೋಬೇಕು. ಅಲ್ಲಿ ಯಾವಾಗ ಯಾರೇ ಅಂದರೂ ಕೇಸ್ ಕೊಟ್ಟರೆ ಇಲ್ಲ ಯಾರೋ ಹೋಗಿ ಮುಂದೆ ನೋಡ್ದೇ ಹೋಗ್ತಾರೆ. ಎಷ್ಟೋ ನಡೀತಾನೇ ಇದೆ. ಇನ್ನೂ ಆಚೆ ಬಂದರೆ ಮಾತ್ರ ನೋಡ್ತಾರೆ, ಆಚೆ ಬಂದಿಲ್ಲ ಯಾರು ಮಾತಾಡೇ ಇಲ್ಲ. ಜೈಲಲ್ಲಿ ಮೊಬೈಲ್ಗಳು ಎಂಟ್ರಿ ಕೊಡ್ತಾ ಇದ್ದಾವಲ್ಲ, ಹೆಂಗೆ ಅಂತ? ದುಡ್ಡು ಇದ್ದರೆ ಎಲ್ಲ ಬರುತ್ತೆ ಸರ್. ದುಡ್ಡೇ ಎಲ್ಲ ಕಾರಣ, ಬೇರೆ ಏನಿಲ್ಲ. ಪವರು ದುಡ್ಡು ಇದ್ದರೆ ಏನು ಬೇಕಾದ್ರೂ ಮಾಡ್ತಾರೆ. ಇದು ಒಂದು ಕೇಸ್ ಇಲ್ಲ, ಇದು ಮುಂಚೆನೂ ನಡೆದಿದೆ, ಎಲ್ಲ ನೋಡಿದ್ದಾರಲ್ಲ. ಥ್ಯಾಂಕ್ ಯು. ಕಾನೂನು ಸುವ್ಯವಸ್ಥೆ ಬಗ್ಗೆ ಈಗಾಗಲೇ ಜೈಲಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ಐಷಾರಾಮಿ ಬಗ್ಗೆ ಏನಂತೀರಿ? ಅದು ಜೈಲ ಅಥವಾ ರೆಸಾರ್ಟ್ ಅಂತ? ನೀವೇ ಹೇಳ್ಬೋದು, ಎಲ್ರಿಗೂ ಗೊತ್ತಿರೋಂಥ ವಿಷಯ ಅಲ್ವಾ, ಅಲೋ ಮಾಡಬಾರ್ದು ಅದಕ್ಕೆಲ್ಲನೂ. ಈಗ ಈಗಾಗಲೇ ಆ ಜಾಗಕ್ಕೆ ಏನು ಇದಿದೆ ಅದನ್ನು ಫಾಲೋ ಮಾಡಬೇಕು. ಅಲ್ಲ, ಸೆಲೆಬ್ರಿಟಿ ಬಿಂದಾಸಾಗಿ ಈಗ ನಡ್ಕೊಳ್ತಿದ್ದಾನೆ ಅಂದರೆ ಮತ್ತೆ ಇನ್ನು ಗೃಹ ಇಲ್ಲ, ಅದಕ್ಕೆ ಬೇರೆ ಕಡೆ ಕಳಿಸ್ತಾ ಇದ್ದಾರಲ್ಲ ಈಗ. ಈಗಾಗಲೇ 9 ಜನ ಅಮಾನತ್ ಮಾಡಿದ್ದಾರೆ. ಹಾಂ, ಬೇಕಾದರೆ ಇನ್ನೂ ಅಮಾನತ್ ಮಾಡ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿಸ್ಟಮು ಇದು ತುಂಬ ವರ್ಷಗಳಿಂದ ನಡ್ಕೊಂಬಂದಿದೆ. ಈ ರೀತಿ ಏನಾದರೂ ಆದಾಗ ಒಂದು ಸ್ವಲ್ಪ ದಿವಸ ಮುಚ್ಚೋಗುತ್ತೆ, ಮತ್ತೆ ಶುರು ಆಗ್ತದೆ ಇದು ಯಾವಾಗಲೂ. ಇವನ್ನೆಲ್ಲ ನೋಡ್ತಾ ಇದ್ರೆ ಬ್ರಿಟಿಷರು ಇನ್ನೂ ನಮ್ಮನ್ನ ಆಳ್ಬೇಕಿತ್ತು ಅನಿಸ್ತದೆ. ಖಂಡಿತ ಇಲ್ಲ, ಬ್ರಿಟಿಷರು ಈಗ ಹೆಚ್ಚು ಕಡಿಮೆ ಅವ್ರು ಬರೀ ಹ್ಯಾಂಡ್ ಓವರ್ ಮಾಡಿ ಹೋದ್ರೆ ಅಷ್ಟೇ, ನಮಗೆ ಫ್ರೀಡಮ್ ಸಿಗಲೇ ಇಲ್ಲ. ಅವ್ರ ಕಾನೂನು ಸುವ್ಯವಸ್ಥೆ ತುಂಬ ಗಟ್ಟಿಯಾಗಿತ್ತಲ್ಲ ಅಂತ. ಅವ್ರಿಗೆ ಯಾವ ರೀತಿ ಬೇಕಿತ್ತೋ ಆ ರೀತಿ ಮಾಡ್ಕೊಂಡು ಹೋದ್ರೆ ಅಷ್ಟೇನೆ ಅವರು. ಬಟ್ ಅದು ಬಂದಮೇಲೂ ಕೂಡ ನಮ್ಗೆ ಪೂರ್ತಿ ಸ್ವಾತಂತ್ರ್ಯ ಬರಲಿಲ್ಲ. ಏಕೆಂದರೆ ಸಾವಿರಾರು ವರ್ಷಗಳಿಂದ ನಮ್ಮ ಸನಾತನ ಧರ್ಮಕ್ಕೆ ಏನು ಇದಿತ್ತು ಅದು ಪೂರ್ತಿ ಚೇಂಜ್ ಆಗಬೇಕಿತ್ತು. ಹಿಂದೂ ಇದು ಅಂತಲೇ ಮಾಡಿಬಿಟ್ಟಿದ್ದಿದ್ರೆ, ಹಿಂದೂಸ್ತಾನ್ ಅಂತ ಮಾಡಿದ್ದಿದ್ರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ದಿದ್ರೆ ನಮ್ಮ ಭಾರತದ ಪರಿಸ್ಥಿತಿನೇ ಬೇರೆ ಇರ್ತಾ ಇತ್ತು ಬಿಡಿ. ದರ್ಶನ್ ವಿಚಾರವಾಗಿ ಸಾಕಷ್ಟು ಫೋಟೋಗಳು ರಿವೀಲ್ ಆಗ್ತಾ ಇದ್ದಾವೆ. ಹೇಳದ್ನಲ್ವಾ, ಅವರು ಮಾಡಿದ್ದೀವಿ ಅಂತ ಅವ್ರಿಗೆ ಗಿಲ್ಟ್ ಇರಬೇಕು ಅಟ್ಲೀಸ್ಟು. ಬಟ್ ಅವರು ನಾನೊಬ್ಬ ಆರೋಪಿ ಅನ್ನೋದು ಗಿಲ್ಟೇ ಇಲ್ಲಲ್ಲ, ಆರಾಮಾಗಿದ್ದಾರೆ ಅಲ್ವೇ? ಅದು ಎಲ್ರಿಗೂ ನಿಮಗೆ ಗೊತ್ತಿರೋ ವಿಷಯ ಅದೇನೇನೆ. ಈಗಾಗಲೇ ಜೈಲಲ್ಲಿ ಐಷ್ ಆಗ್ತಾ ಇದೆ. ಇದ್ರ ಬಗ್ಗೆ ಒಬ್ಬ ಕೈದಿಯಾಗಿ ಸುಮಲತಾ ಅವ್ರು ಹೇಳಿದಾರಲ್ಲ, ಹೊರಗಡೆ ಯಾಕೆ ಬರಬೇಕು, ಒಳಗಡೆ ಯಾಕಿರಬೇಕು, ಹೊರಗಡೆನೇ ಬಂದು ಚೆನ್ನಾಗಿರ್ತದೆ. ಸುಮಲತಾ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಎಲ್ಲ ಕಂಟ್ರಿಯಲ್ಲೂ ನಡೆಯೋದೇ ಇದೆ. ಈ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇರೋ ಕಡೆಲ್ಲ ಇದೆ, ದುಡ್ಡು ಇರೋನೇ ಅಲ್ಲಿ ರಾಜರಾಷ್ಟ್ರವಾಗಿರ್ತಾರೆ. ಸುಮ್ಮನೆ ಅವ್ರು ಊಟ ಇಲ್ಲ, ತಿಂಡಿ ಇಲ್ಲ, ನನಗೆ ಕಾಯಿಲೆ ಇರೋದಿಲ್ಲ, ಸುಳ್ಳು ಮೆಡಿಕಲ್ ಕೊಡೋದೇ ತಪ್ಪು. ಹೊರಗಡೆ ಬರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊತಾನೆ ಇರ್ತಾರೆ. ಸತ್ತವ್ರ ಮನೆದು ನೋಡೋರು ಯಾರು? ಅವ್ರಿಗೆ ಎಷ್ಟು ಸಂಕಟ ಆಗಲ್ಲ. ಈಗ ಒಬ್ಬ ಸಂಸದೆಯಾಗಿ ಒಬ್ಬ ಆರೋಪಿಗೆ ಸಪೋರ್ಟ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ತಪ್ಪು. ಕಾನೂನು ಏನಕ್ಕಿದೆ, ಕೋರ್ಟ್ ಏನಕ್ಕಿದೆ, ಲಾಯರ್ ಏನಕ್ಕಿದ್ದಾರೆ, ತಪ್ಪು ಅದೆಲ್ಲ. ಕೆಲವೊಬ್ರು ಅಂತಾರೆ ಇಲ್ಲ ಅವ್ರ ಅನ್ಯೋನ್ಯತೆ ಮೇಲೆ ಹೋಗುತ್ತೆ ಅಂತಾರೆ. ವಿಡಿಯೋ ಅಲ್ಲ, ಪರಮೇಶ್ವರ್ ಅವರೇ ಅಲ್ಲಿ ಹೋಗಿ ತನಿಖೆ ನಡೆಸ್ಕೊಂಬಂದಿದ್ದಾರೆ. 9 ಜನಕ್ಕೆ ಸಸ್ಪೆಂಡು ಮಾಡಿದ್ದಾರೆ. ಇವಾಗ ರೇವಣ್ಣ ಅವ್ರ ಮಕ್ಕಳು ಇಲ್ವಾ, ಅವ್ರಿಗೆ ಊಟ ಕೊಡ್ತಾರೆ, ಇವ್ರಿಗೆ ಊಟ ಕೊಟ್ಟಿದ್ದಾರೆ.
ಅಲ್ಲೇನೋ ನಡೀತದೆ ಯಾರು ರಾಜಕಾರಣಿಗಳು. ಪ್ರಜ್ವಲ್ ರೇವಣ್ಣ ಅವ್ರದ್ದು ಒಂದು ಆರೋಪ ಬರ್ತಾ ಇದೆ ಸರ್, ಯಾಕಂದ್ರೆ ಅವರು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಹೇಗೆ ಅಂತ, ಇದ್ರ ಬಗ್ಗೆ ಏನಂತೀರಿ? ನಾವು ಟಿ ವಿ ನೋಡ್ತೀವಿ, ಪೇಪರಲ್ಲಿ ನೋಡೋದು ಅಷ್ಟೇ. ಇದು ಸೆಲೆಬ್ರಿಟಿಗಳಿಗೊಂದು ಕಾನೂನು ಅದು ತಪ್ಪು, ಅದು ತಪ್ಪು. ಜನಗಳೇ ಜನಾರ್ದನ ದೇವರು ಅಂತಾರೆ, ಓಟ್ ಹಾಕಿಸ್ಕೊಳ್ಳೋವರೆಗೂ. ಆಮೇಲೆ ನಾವೇ ಸೇವಕರಾಗ್ಬಿಟ್ಟಿದ್ವಿ. ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರವಾಗಿ ದರ್ಶನ್ ಅವ್ರನ್ನ ಮಾತುಗಳು ಕೇಳ್ಕೊತಾ ಇದ್ದಾರೆ, ಇದ್ರ ಬಗ್ಗೆ ಏನಂತೀರಿ? ಮಾಡೋದು ಒಂದು ಲೆಕ್ಕದಲ್ಲಿ ಒಳ್ಳೆಯದೇ. ಬಳ್ಳಾರಿ ಜೈಲದ್ದು ಹಿಸ್ಟ್ರಿ ನಿಮ್ಗೆ ಗೊತ್ತೇ ಇದೆ ಹೇಗಿದೆ. ಈಗ ಹಿಂದೆ DJ ಹಳ್ಳಿ KG ಹಳ್ಳಿ ಅಪ್ರಾಧ ಆದಾಗ್ಲೂ ಸಹ ಅವಾಗಲೂ ಸಾಕಷ್ಟು ಅಪರಾಧಿಗಳನ್ನ ಅಲ್ಲಿ ಇರಿಸಲಾಗಿತ್ತು ಬಳ್ಳಾರಿ ಜೈಲಲ್ಲಿ. ಅಲ್ಲಿ ಒಂದು ಟ್ರೀಟೇ ಬೇರೆ ಇದೆ. ನಾಳೆ ಇವು ದರ್ಶನ್ ಶಿಫ್ಟ್ ಮಾಡಿದ್ರಂದ್ರೆ ಅಲ್ಲೂ ಇದೇ ರೀತಿ ಜೀವನ ನಡೆಸ್ತಾರೆ. ಯಾಕಂದ್ರೆ ಅಲ್ಲೆಲ್ಲ ಇವ್ರ ಕಡೆಯವರೇ ಜಾಸ್ತಿ ಇದ್ದಾರೆ. ಒಂದು ಸುಮಾರು ಜನ ಒಳಗಿದ್ದು ಬಂದವರು, ಯಾರಿಗಾಗಿದೆ ಶಿಕ್ಷೆ ಯಾರಿಗೂ ಹಾಕಲ್ಲ. ನಮ್ಮ ಇಂಡಿಯನ್ ಕಾನೂನಲ್ಲಿ ಏನಿದೆ ಅಂದರೆ ನಾವು ಏನು ಮಾಡೋದು ಅದಕ್ಕೊಂದು ಜಾಮೀನು ಅನ್ನೋದಿದೆ. ಅದಕ್ಕೆ ಪರಿಹಾರ ನೊಂದವನು ಪರಿಹಾರ ಕೊಡಲ್ಲ ಇವನು ಅಂತ ಇದ್ರೆ ಪ್ರಿಂಟ್ ಒಪಿನ್ ಎಷ್ಟೋ ಸಾಕ್ಷಿ ಇದೆಲ್ಲ ಇದೆ ಅಂತಾರೆ. ಇವರೇ ಕೊಡ್ತಾರೆ, ಇವರೇ ಆರಾರಾಮಿ ಸ್ಟೂಲ್ ಹಾಕ್ಬಿಟ್ಟು ಇವರೇ ಸಿಗರೇಟ್ ಕೊಟ್ಟಿದ್ದಾರೆ, ಮಂಚ ಕೊಟ್ಟಿದ್ದಾರೆ, ಹಾಸಿಗೆ ಕೊಟ್ಟಿದ್ದಾರೆ. ರಾಜಕಾರಣಿಗಳ್ದು ಬೇಜಾರು ನಡೆದಿದೆ, ಪೇಪರ್ಗಳಲ್ಲೂ ನೋಡಿದ್ವಿ. ಅವ್ರದ್ದೆಲ್ಲ ಹೊರಗಡೆ ಬರೋದು. ಸರ್, ಈಗ ರೇಣುಕಾಸ್ವಾಮಿ ಅವ್ರ ತಂದೆ CBIಗೆ ಒಪ್ಪಿಸಿ ಅಂತಿದ್ದಾರೆ, ಒಪ್ಪಿಸ್ಬೇಕಾ ಬೇಡವಾ ಅಂತ? ಒಪ್ಪಿಸ್ಬೇಕದು. ಸೆಂಟ್ರಲ್ ಬಂದ್ರೇ ಕೆಲಸ ಆಗೋದು. ಈ ವಿಚಾರವಾಗಿ ಇವರು ಹೈಕೋರ್ಟ್ ಹಾಕಿದ್ರೆ ಅವ್ರು ಸುಪ್ರೀಂ ಕೋರ್ಟು ಅಂತಾರೆ. ಇವರು ಪೊಲೀಸ್ಗೊಬ್ಬರು CBIಗೆ ಒಪ್ಪಿಸಿ ಅಂತಾರೆ. ಕಾನೂನು ಎಲ್ಲ ಕಡೆ, ಈ ಕೋರ್ಟಲ್ಲಿ ಗೆದ್ದರು ಅದೇ ಕಾನೂನು ಲಾ ಬುಕ್ ಇರೋದು, ಇನ್ನೊಂದು ಕೋರ್ಟ್ಗೆ ಹೋದ್ರು ಲಾ ಇದು. ಲಾ ಪ್ರಕಾರ ಮಾಡಿದ್ರೆ ಕೆಲಸ ಆಗುತ್ತೆ. ನಿನ್ನೆ CM ಇವರು ಕಾಸುಗಳು ಇಸ್ಕೊಂಡು ಮಾಡಿದ್ರೆ ಏನು ಕೆಲಸ ಆಗಲ್ಲ. ನಿನ್ನೆ CM ಸಿದ್ದರಾಮಯ್ಯ ಅವರು ಹೇಳಿದ್ರು, ಈಗಾಗಲೇ 9 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೀವಿ ಅಂತ, ಇನ್ನೂ ಬೇಕಾದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತಿದ್ದಾರೆ. ಇದ್ರ ಬಗ್ಗೆ ಏನಂತೀವಿ? ತಪ್ಪಿದ್ರೆ ಸಸ್ಪೆಂಡ್ ಮಾಡಲೇಬೇಕು. ಅಲ್ಲ ಸರ್, ಕೇವಲ ಸಸ್ಪೆಂಡ್ ಮಾಡಿದ್ರೆ ನಡೆಯೋದಿಲ್ಲ, ಅವ್ರನ್ನ ಡಿಸ್ಮಿಸ್ಸೇ ಮಾಡ್ಬೇಕಂತ ಜನ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಡಿಸ್ಮಿಸ್ಸೇ ಮಾಡಬೇಕು. ಸಸ್ಪೆಂಡ್ ಮಾಡ್ತಾರೆ, 6 ತಿಂಗಳಾದ್ಮೇಲೆ ತಿರ್ಗಾ ಕರ್ಸ್ಕೊತಾರೆ, ಬೇರೆ ಹಾಕಿರ್ತಾರೆ. ಅದೇ ರಾಗ ಅದೇ ಹಾಡಂದ್ರೆ ದೊಡ್ಡವ್ರ ಕೈ ಹೊಡೆಲ್ಲ ಇರುತ್ತೆ ಅಷ್ಟೇ. ದೊಡ್ಡವ್ರು ಹೇಳ್ದೆ ಸಣ್ಣವರೆಲ್ಲ ಏನು ಮಾಡೋಕ್ಕಾಗಲ್ಲ. ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಆಗೂ ಮಾಡ್ತಾ ಇದ್ದಾರೆ ಅಂದರೆ ನಾವೇನು ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು. ಈಗ ದರ್ಶನ್ ವಿಚಾರವಾಗಿ ಸಾಕಷ್ಟು ಫೋಟೋಗಳು ವಿಡಿಯೋಗಳು ಲೀಕ್ ಆಗ್ತಾ ಇದ್ದಾವೆ. ದರ್ಶನ್ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅದು ನಿಜ. ದರ್ಶನ್ ಮಾಡಿರೋದು 100% ಕರ್ನಾಟಕ ಜನತೆಗೇ ತಪ್ಪು ಮಾಹಿತಿ ಅವ್ರದ್ದು. ಅವ್ರು ಮಾಡಿರೋದೇ ತಪ್ಪು ಕೆಲಸ ಅದು. ಅವನು ಅವ್ರನ್ನ ಜೈಲಿಂದ ಬಿಡಲೇಬಾರ್ದು, ಆಯಿತಾ? ಒಂದು ಹೆಣ್ಣು ಮಗುವಿಗೆ ಲೈಫ್ ಜೀವನ ಹಾಳು ಮಾಡೋದು ಅವರು ಏನು. ನಾವು ಅಭಿಮಾನಿಗಳೇ, ನಾವು ಅವ್ರ ಅಭಿಮಾನಿನೇನು ಅಂದರೆ ಒಂದು ಹೆಣ್ಮಗು ಲೈಫ್ ಮಾಡಿದವರು ಜೈಲಲ್ಲಿ ಕೊಳಿಬೇಕು ಅವರು. ಈಗಾಗಲೇ ರೇಣುಕಾಸ್ವಾಮಿ ಅವ್ರ ತಂದೆ CBIಗೆ ಒಪ್ಪಿಸಿ ಅಂತಿದ್ದಾರೆ ಈ ಕೇಸ್. ಒಪ್ಪಿಸ್ತಾರೆ, 100% ಒಪ್ಪಿಸ್ತಾರೆ. ಸಿದ್ದರಾಮಯ್ಯ ಅವ್ರ ಮೊನ್ನೆ ಇವತ್ತು ಪೇಪರ್ ನೋಡಿ, ಯಾವುದೇ ಕಾರಣಕ್ಕೂ ನಾವು ಈ ಕೇಸ್ ಮುಚ್ಚಾಕಲ್ಲ, ಇವಾಗ CBIಗೆ ಇಲ್ಲ CCBಗೆ ಎಲ್ಲ ಅವ್ರಿಗೆ ಒಪ್ಪಿಸ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಸಂಜೆ ಪ್ರಜಾವಾಣಿಲಿ ಕೊಟ್ಟವ್ರೆ. ಸಿದ್ದರಾಮಯ್ಯ ಅವರು ಬಿಡಲ್ಲ, ಕೇಸು CBIಗೆ ಒಪ್ಪಿಸ್ತಾರೆ. ಸರ್, ಇದು ಸೆಲೆಬ್ರಿಟಿಗಳಿಗೊಂದು ಕಾನೂನಾ ಅಥವಾ ನಾರ್ಮಲ್ ಕೈದಿಗಳಿಗೊಂದು ಕಾನೂನಾ? ಸೆಲೆಬ್ರಿಟಿಗೆ ಅಂತ ಕಾನೂನಿಲ್ಲ, ಇದು ಕೈದಿಗಳಿಗೆ ಅಂತ ಒಂದು ಕಾನೂನು ಮಾಡಿದ್ದಾರೆ. ಇವಾಗ ಏನು ಮಾಡ್ತಾರೆ. ಈಗ ನಾವು ಅಯ್ಯೋ ಪಾಪ ದರ್ಶನ್ ಊಟ ಮಾಡಿದಾರ ಇಲ್ವಾ, ರಿಟ್ ಅರ್ಜಿ ಸಲ್ಲಿಸಿದ್ರು ಮನೆ ಊಟ ಬೇಕು ಅಂತ, ಅದು ಕೂಡ ಕೋರ್ಟ್ ತಗೊಳ್ಳಿಲ್ಲ. ಮೊನ್ನೆ ಆರಾಮಾಗೇ ಇದಾರಲ್ಲ, ಮತ್ತೆ ಅಲ್ಲಿ ಆರಾಮಾಗಿರೋ ಬದಲು ಹೊರಗೆ ಬಂದೇ ಆರಾಮಿರ್ಬೋದಿತ್ತಲ್ಲ. ಮೊನ್ನೆ TV ಪೇಪರಲ್ಲಿ ನೋಡಿದ್ರೆ ಐಶ್ವರ್ಯ ರೂಮ್ ಥರ, ಐಶ್ವರ್ಯ ಮನೇಲಿ ಇದ್ದಂಗೆ ಥರ ಮೇಂಟೈನ್ ಮಾಡ್ಕೊಂಡು ಅಲ್ಲಿ ಆರಾಮಾಗಿದ್ದಾರೆ ಜೈಲಲ್ಲಿ. ಏನು ಮನೆ ಊಟನೇ ಬೇಡ ಅವ್ರಿಗೆ, ಏನು ಅಭಿಮಾನಿಗಳು ತಗೊಂಡೋಗಿ ಕೊಡ್ತಾ ಇದ್ದಾರೆ, ಆರಾಮಾಗಿದ್ದಾರೆ ಅವರು. ಅಲ್ಲ, ಏನು ಹಂಗೆ ಜನ ಹೋಗ್ತಿದ್ದಾರೆ ದರ್ಶನ್ ಅವ್ರು ನೋಡೋಕೆ ಜೈಲಿಗೆ ಅಂತ ಹೋಯ್ತಾನೆ ಇದ್ದಾರೆ. ಡೈಲಿ ಹೋಗಿ ಬಿರಿಯಾನಿ ಊಟಗಳೇ ಕೊಡ್ತಾವ್ರೆ ಅಭಿಮಾನಿಗಳು. ಮೊನ್ನೆ ಪೇಪರಲ್ಲಿ ನೋಡಿದ್ರೆ ಕುಂತ್ಕೊಂಡು ಚೇರ್ ಮೇಲೆ ಕುಂತ್ಕೊಂಡು ಬಿರಿಯಾನಿ ತಿಂತವ್ರೆ. ಆ ಸ್ವಾಮೀಜಿನೂ ಅವ್ರು ಕುಂತ್ಕೊಂಡು ಇಬ್ಬರು ಬಿರಿಯಾನಿ ತಿಂತವ್ರೆ. ಪೇಪರಲ್ಲೇ ಕೊಟ್ಟಿರು ಪ್ರಜಾವಾಣಿಲಿ. ಇನ್ನೊಬ್ಬ ರೌಡಿ ಶೀಟರ್ ಜೊತೆಗೆ ಇಡೋ ಹಾಗಿಲ್ಲ ಜೈಲಲ್ಲಿ, ಹೌದು, ಕಾನೂನೇ ಇದೆ. ಅಂಥದ್ರಲ್ಲಿ ಜೈಲಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದಾರ ಅಂತ. ಜೈಲಾಧಿಕಾರಿಗಳು ಕಣ್ಣು ಮುಚ್ಕೊಂಡೇ ಕುಂತಿರೋದು. ಏನು ಜೈಲಾಧಿಕಾರಿ ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ. ದರ್ಶನ್ನು ಇಲ್ಲಿ ಮನೆಗಿಂತ ಆ ರಾಜ ಇದ್ದಂಗೆ ಇದ್ದಾರೆ ಅಲ್ಲಿ ಜೈಲಲ್ಲಿ. TVಲಿ ಇದರಲ್ಲೆಲ್ಲ ತೋರಿಸ್ತಾವ್ರೆ. ಮೊನ್ನೆ ನಾನು ಭಾನುವಾರ ಮನೇಲಿ ನೋಡಿದೆ TVಲಿ, ಏನು ಆರಾಮಾಗಿದ್ದಾರೆ. ಪಂಚತಾರ ಜೈಲು ಇದು ಒಂದು ಜೈಲ ಅಥವಾ ರೆಸಾರ್ಟ್ ಅಂತ? ಜೈಲೇನೆ ಅದು. ಜೈಲ್ ಅಂದ್ರೆ ಮತ್ತೆ ಇವ್ರು ಆರಾಮಾಗಿದ್ದಾರಲ್ಲ, ಎಲ್ಲ ಸಿಗರೇಟು ಸಿಗ್ತಾ ಇದೆ, ಸಿಗರೇಟು ಸಿಗ್ತಾ ಇದೆ, ಬಿರಿಯಾನಿ ಸಿಗ್ತಾ ಇದೆ, ಅಭಿಮಾನಿಗಳು ತಗೊಂಡೋಗಿ ಕೊಡ್ತಾವ್ರೆ. ಮೊಬೈಲ್ಗಳು ಹೆಂಗೆ ಎಂಟ್ರಿ ಕೊಡ್ತಾ ಇದೆ ಒಳಗಡೆ ಅಂತ? 1986ರಲ್ಲಿ ನಾನು ಜೋಡಿ ಮರ್ಡರ್ ಮಾಡಿದ್ದೆ. ನಾನು ಅವಾಗಲೇ ಕೊತ್ವಾಲ್ ರಾಮಚಂದ್ರ ಅವರು ಇದ್ದರು ನನ್ನ ಜೊತೆ. ಏನು ಅವಾಗಲೇ ನಾನು ಮೊಬೈಲ್ ಅವಾಗಲೇ ಯೂಸ್ ಮಾಡ್ತಿದ್ದೆ ಬೆಂಗಳೂರು ಜೈಲಲ್ಲಿ. ಬೆಂಗಳೂರು ಜೈಲು ನಾನು ಅವಾಗಲೇ ಯೂಸ್ ಮಾಡ್ತಿದ್ದೆ. ಅಲ್ಲಿ ಡಿಪಾರ್ಟ್ಮೆಂಟ್ ಇದ್ದಾರೆ, ಅವ್ರಿಗೆ ತಿಂಗಳಿಗೆ ಇಷ್ಟು ಅಂತ ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಕೋಬೋದು. ನಿಮ್ಮಲ್ಲಿ ಎಣ್ಣೆ ಗಿಣ್ಣೆ ಅವರೇ ತಂದು ಕೊಡ್ತಾರೆ. ಡಿಪಾರ್ಟ್ಮೆಂಟ್ ಅವರೇ ತಂದು ಕೊಡ್ತಾರೆ ಎಣ್ಣೆ. ಮತ್ತೆ
ಮತ್ತೆ ಹಾಗಿದ್ರೆ ಏನು ಕೈದಿಗಳಿಗೆ ಏನು ಶಿಕ್ಷೆ ಕೊಟ್ಟಂಗಾಯ್ತು ಅಂತ? ಶಿಕ್ಷೆ ಏನೂ ಇಲ್ಲ, ಏನು ಅನುಭವಿಸ್ಬೇಕು ಅನುಭವಿಸ್ತಾವ್ರು ಅಷ್ಟೇ. ಇವಾಗ ನೈಟು ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿಲಿ ಇರ್ತಾರಲ್ಲ, ನಿಮ್ಗೆ ಅಲ್ಲಿ 200 ರೂಪಾಯಿ ಇರೋ ಜಾಗಕ್ಕೆ 500 ರೂಪಾಯಿ ಕೊಟ್ಟರೆ ನಿಮ್ಗೆ ಎಣ್ಣೆ ಅವರೇ ತಂದು ಕೊಡ್ತಾರೆ. ನೈಟ್ ಡಿಪಾರ್ಟ್ಮೆಂಟವ್ರು, ನೈಟ್ ಡ್ಯೂಟಿ ಮಾಡೋರು. ಮತ್ತೆ ಹಾಗಾದರೆ ಜೈಲಾಧಿಕಾರಿಗಳೆಲ್ಲ ಲಂಚಕ್ಕೆ ನಿಂತಿರೋದು, ಅಲ್ಲಿ 100% ಲಂಚಕ್ಕೆ ನಿಂತಿರೋದು. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.